ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಧರ್ಮಸ್ಥಳ ಗ್ರಾಮದ ಬೂರ್ಜೆ ಎಂಬಲ್ಲಿ 13 ವರ್ಷಗಳ ಹಿಂದೆ ನಡೆದಂಥ ಒಂದು ಜೋಡಿಕೊಳ್ಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ SIT ಅಧಿಕಾರಿಗಳಿಗೆ ದೂರರ್ಜಿಯೊಂದು ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಆನೆ ಮಾವುತರಾಗಿರ್ತಕ್ಕಂಥ ನಾರಾಯಣ ಹಾಗೆ ಅವರ ಸಹೋದರಿ ಯಮುನಾ ಎಂಬವರ ಹತ್ಯೆ ನಡೆದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರಾಯಣ ಅವರ ಇಬ್ಬರು ಮಕ್ಕಳು ಇದೀಗ SIT ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಈ ಪ್ರಕರಣದ ಮರು ತನಿಖೆ ಆಗಬೇಕೆನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಈ ವಿಚಾರದ ಕುರಿತಂತೆ ಮಾತನಾಡೋಕ್ಕೆ ಇದೀಗ ನಮ್ಮ ಜೊತೆ ಅವರ ಮಗನಾದಂಥ ಗಣೇಶ್ ಅವರಿದ್ದಾರೆ. ಅವ್ರು ಮಾತಾಡ್ತೇನೆ. ಸರ್, ತಾವು ಈಗ SIT ಅಧಿಕಾರಿ ಏನು ದೂರು ನೀಡಿದ್ದೀರಿ? ದೂರಿನಲ್ಲಿರ್ತಕ್ಕಂಥ ಅಂಶಗಳು ಏನೇನು ಅಂತೇಳಿ. ಈಗ ನಾವು SITಗೆ ಬಂದು 2012ರಲ್ಲಿ ನಮ್ಮ ತಂದೆ ಮತ್ತು ಅತ್ತೆ ಅವರ ಸಹೋದರಿ ಯಮುನಾ ಮತ್ತು ನಾರಾಯಣ ಸಪ್ಪಲ್ಲಿ ನನ್ನ ತಂದೆ ಆನೆ ಮಾವುತರಾಗಿದ್ದರು ಧರ್ಮಸ್ಥಳದಲ್ಲಿ. ಅವರನ್ನು 2012ರಲ್ಲಿ ರುಬ್ಬಕಲ್ಲಾಗಿ ಅಂದರೆ ಅತ್ತೆಗೆ ಯಮುನಾನಿಗೆ ರುಬ್ಬುವ ಕಲ್ಲನ್ನಾಗಿ ಕೊಂದಿದ್ದಾರೆ. ಅದೇ ರೀತಿ ತಂದೆಯನ್ನು ಚಪಾಡಿ ಹಲ್ಲೆ ಹಾಕಿ ಕೊಂದಿದ್ದಾರೆ. ಈಗ ಅದರ ಬಗ್ಗೆ ಎನ್ಕ್ವೈರಿ ಆಗಲಿಲ್ಲ ಇಷ್ಟವರೆಗೆ. ಅಂದರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, SPಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಮತ್ತು ಬೆಳ್ತಂಗಡಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಯಾವುದೇ ಎನ್ಕ್ವೈರಿ ಇಲ್ಲ. ಹಾಗಾಗಿ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಾವೀಗ SIT ಬಂದಿರುವಾಗ ಅದಕ್ಕೆ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ಆಫೀಸಿಗೆ ಹೋಗಿ ಅದನ್ನು ತಗೊಂಡು ಎನ್ಕ್ವೈರಿ ಮಾಡಿ ನಮಗೆ ಹೇಳ್ತೇವೆ. ಈಗ ಅದರ ಬಗ್ಗೆ ನಮಗೆ ಏನು ವಿಷಯ ಗೊತ್ತಿಲ್ಲ, ನಾವೀಗ ಹೊಸದು ಬಂದದ್ದು. ಮತ್ತೆ ನೀವು ಎನ್ಕ್ವೈರಿ ಮಾಡಿ ನಿಮಗೆ ನೋಡಿ ಬೇಕಾದ್ರೆ ನಾವು ಕರಿತೇವೆ, ಮತ್ತು ಏನು ವಿಷಯ ಅಂತ ಹೇಳಿ ಹೇಳ್ತೇವೆ ನಿಮಗೆ ಅಂತ ಹೇಳಿದ್ದಾರೆ. ಹಾಗೆ ತಮ್ಮ ತಂದೆ ಮತ್ತು ಅತ್ತೆಯನ್ನು ಕೊಂದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಕ್ಕಿ ಬಿಕ್ಕಿ ಜನಾಂಗವನ್ನು ಅರೆಸ್ಟ್ ಮಾಡಿದರು. ಸೊ ಅವರು ಆರೋಪಿಗಳಲ್ಲ ಅಂತ ನೀವು ಹೇಳ್ತಿರೋದು? ಖಂಡಿತ 100ಕ್ಕೆ 100, 100ರಲ್ಲಿ 100ಕ್ಕೆ 101 ಅಂತ ಹೇಳ್ತೇನೆ ನಾನು. ಬೇಕಾದ್ರೆ 100ಕ್ಕೆ 101 ಅವರು ಮಾಡಲೇ ಇಲ್ಲ. ಯಾಕೆ ಅಂತ ಹೇಳಿದರೆ ಇದಕ್ಕೆ ಸಂಬಂಧ ಇಲ್ಲ. ಹಕ್ಕಿ ಬಿಕ್ಕಿಗಳಿಗೆ ಮತ್ತು ಇದಕ್ಕೆ ಸಂಬಂಧ ಯಾಕೆ ಅಂತ ಹೇಳಿದರೆ, ನಮಗೆ ತಂದೆಗೆ ನೋಡಿ ಅಲ್ಲಿ ನೀವು ಮನೆ ಬಿಡಬೇಕು, ನಮಗಿಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಉಂಟು, ಅವರಿಗೆ ಅವರ ಕೆಲಸವರಲ್ಲಿ ಹೊಡಿಸುವುದು ಯಾರ ಹತ್ರ, ರಾಜೇಂದ್ರ ರೈ ಮತ್ತು ಅವರ ಟೀಮಲ್ಲಿ ಬೇರೆ ಅವರು ಅದರಲ್ಲಿ ಇರ್ತಾರೆ. ಯಾರು ಕೆಲಸದಲ್ಲಿ ಬರ್ತಾರೆ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಅವರಲ್ಲಿ ಕಟ್ಟಿಗೆಯಲ್ಲಿ ಹೊಡಿಸೋದು, ಇವರಿಗೆ ಕಾಲಿಗೆ ಮೇಯಿಗೆಲ್ಲ ಹೊಡಿದು ನೀವು ಬಿಡಬೇಕಂತೇಳಿ ಅವ್ರಿಗೆ ಕಿರಿಕಿರಿ ಮಾಡೋದು, ಅದನ್ನೆಲ್ಲ ಮಾಡ್ತಾ ಇರುವಾಗ ಜಾಗ ಬಿಡಬೇಕಂತೇಳಿ ಕಿರಿಕಿರಿ ಮಾಡುವಂಥದ್ದು ಹಾಗೆ ಮಾಡ್ತಾ ಇದ್ರು ಯಾವಾಗಲೂ ನೋಡಿ. ಹಾಗಾದರೆ ಅವರು ಹೀಗೆ ತೊಂದರೆ ಕೊಡುವಾಗ, ಹೀಗೆ ಇದೆಲ್ಲ ಈ ಕೊಲೆ ಆಗಿರುವಾಗ ಈ ಅಕ್ಕಿ ಪಿಕ್ಕಿಗಳಿಗೆ ಇದಕ್ಕೆ ಏನು ಸಂಬಂಧ? ಸುಮ್ಮನೆ ಅದನ್ನು ಫಿಕ್ಸ್ ಮಾಡಿದ್ದು ಇದಕ್ಕೆ ಯಾಕೆ ಯಾವುದನ್ನು ಈಗ ದಾರಿ ತಪ್ಪಿಸಲೇಬೇಕಾಗಿ ಈ ಕೇಸನ್ನು ಬೇರೆ ದಾರಿ ಕೊಂಡೋಗಲೇಬೇಕಾಗಿ ಇದನ್ನು ಮಾಡಿದಷ್ಟೇ. ಈಗ ಆಲ್ರೆಡಿ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥ ಆರೋಪಿಗಳು ಈ ಪ್ರಕರಣಕ್ಕೆ ಸಂಬಂಧ ಪಡೆದವರು ಅಂತ ತಾವು ಹೇಳ್ತೀವಿ. ಹಾಗಾದರೆ ಅವರು ಯಾಕೆ ಒಪ್ಕೋತಾರೆ ನಾವೇ ಕೊಲೆ ಮಾಡಿದ? ಈಗ ಅವರಿಗೆ ನೋಡಿ, ಈಗ ಧರ್ಮಸ್ಥಳದವರಿಗೆ ಎಂತ ಗೊತ್ತಾನೆ, ಅವರು ಮಾಡೋದ ಕೆಲಸ ಯಾವುದುಂಟು ನೋಡಿ. ಅವರ ಹಿಂದೆ ಹೋಗದಂಥ ಯಾವುದು ಇಲಾಖೆಗಳುಂಟು, ಎಲ್ಲ ಇಲಾಖೆಗಳು ಅವರ ಕೈಯಲ್ಲಿ ಉಂಟು ನೋಡಿ. ಈಗ ನಿಜವಾಗಿ ಇಲ್ಲಿ ಮುಖ್ಯಮಂತ್ರಿ ರಾಷ್ಟ್ರಪತಿ ಅವರಿಗೆ ಆಗ್ಬೋದಿತ್ತು. ಸುಮ್ಮನೆ ಈಗ ಚುನಾವಣೆ ಮಾಡೋದು ವೇಸ್ಟಲ್ಲಿ, ಗೊತ್ತಾಯ್ತಾ? ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ನಾನು ಹೇಳೋದು ದೂರದಲ್ಲ, ಅವರೇ ಮಾಡಬೇಕಿತ್ತು. ಸುಮ್ಮನೆ ಚುನಾವಣೆ ಮಾಡೋದು ಯಾಕೆ? ಈಗ ಕೊಲೆ ಆದ ಟೈಮಲ್ಲಿ ಮನೇಲಿ ಯಾರ್ಯಾರು ಇದ್ರು? ಚುನಾವಣೆ ಮಾಡುವಾಗ ಅವರೇ ಇಬ್ಬರು ಇದ್ದಾರೆ, ಯಾವ ತಂದೆ ಮತ್ತು ಅತ್ತೆ. ಈಗ SIT ಅಧಿಕಾರಿಗಳು ಏನು ಹೇಳಿದ್ರು? ಅವ್ರು ಹೇಳಿದರೆ ಎನ್ಕ್ವೈರಿ ಮಾಡಿ ಹೇಳ್ತೇವೆ ನಿಮಗೆ. ಅದು ಏನಂತ ವಿಷಯ ಕರೆಕ್ಟ್ ಗೊತ್ತಿಲ್ಲ, ನಾವು ಇಲ್ಲಿ ಹೊಸದು ಬಂದದ್ದು, ಮತ್ತು ನಿಮಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ಮೃತದೇಹವನ್ನು ದಫನ ಮಾಡಿದರೆ ದಹನ ಮಾಡಿದ್ದು. ಆಗ ಅನುಮಾನ ಇರಲಿಲ್ಲ ಈ ಕೊಲೆ ಬಗ್ಗೆ, ಯಾಕೆ ನೀವು ದಹನ ಮಾಡಿದ್ರಿ ಅಂತ? ಅಲ್ಲ, ಅನುಮಾನ ಇರಲಿಕ್ಕೆ ಅಂದರೆ ಆ ಹೊತ್ತಲ್ಲಿ ಉಂಟಲ್ಲ, ನಾವು ಕೊಲೆ ಮಾಡಿದ ಟೈಮಲ್ಲಿ ಅದನ್ನು ನೋಡಿ ನಮಗೆ ಉಂಟಲ್ಲ ತುಂಬ ಬೇಜಾರಾಗಿ, ಅದನ್ನು ಒಂದು ನೀರು ಹೋದಾಗೆ ಸುದ್ದಿಯಲ್ಲಿ ಈಗ ನದಿಯಲ್ಲಿ ರಕ್ತ ನೀರಲ್ಲಿ ಹೋಗ್ತಲ್ಲ ಹಾಗೆ ಹೋಗಿದೆ ಅದು. ಅದನ್ನು ನೋಡಿ ಅದು ಆ ಯೋಚನೆ ಬರಲಿಲ್ಲ ನಮಗೆ ಅಲ್ಲಿ ಏನು ಮಾಡಬೇಕು ಅಂತಂದೇಳಿ. ಹಾಗಾಗಿ ನಾವು ಅದರ ಹಿಂದೆ ಹೋಗಿದೆ. ಮತ್ತು ಪೋಸ್ಟ್ ಮಾರ್ಟಮ್ ಬಗ್ಗೆ ಎಲ್ಲ ಇಲ್ಲಿಗೆ ಬಂದು ಇಲ್ಲಿಂದ ಹೋಗುವಾಗ ಬೆಳಿಗ್ಗೆ 2:30-3 ಗಂಟೆ ಆಗಿದೆ ಬೆಳಿಗ್ಗೆ. ಮತ್ತೆ ಅದನ್ನು ಇದು ಮಾಡಬೇಕಲ್ಲ, ಹಾಗಾಗಿ ಅದಕ್ಕೆ ಇದು ಮಾಡಲಿಲ್ಲ. ಇದಿಷ್ಟು ದೂರ ಆಗಿರ್ತಕ್ಕಂಥ ಗಣೇಶ್ ಅವರು ಹೇಳುವಂಥ ಮತ್ತು ಒಟ್ಟಿನಲ್ಲಿ ಈ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕೆಂದು ಒತ್ತಾಯವನ್ನು ಮಾಡಿದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.